ಎಸ್, ಇನ್ನು ಮುಂದಿನ ಕ್ಷೇತ್ರ ವಿಜಯಪುರ ಲೋಕಸಭಾ ಕ್ಷೇತ್ರ. ಸದ್ಯ ಮೀಸಲು ಕ್ಷೇತ್ರ. ಅದು 1999ರಲ್ಲಿ ಜನರಲ್. ಈಗ ಬಿಜೆಪಿಗೆ ಮಗ್ಗಲ ಮುಳ್ಳಾಗವರಲ್ಲ ಬಸನಗೌಡ ಪಾಟೀಲ್. ಬಿಜೆಪಿಗೆ ಮಗ್ಗಲು ಮುಳ್ಳಲ್ಲ, ವಿಜಯೇಂದ್ರ ಯಡಿಯೂರಪ್ಪಗೆ ಮಗ್ಗಲು. ಎಸ್ ಆಗಿದಾರಲ್ಲ ಬಸನಗೌಡ ಪಾಟೀಲ್. ಅವರ ಹೋರಾಟ ಬಿಜೆಪಿ ವಿರುದ್ಧ ಅಲ್ಲ, ಯಡಿಯೂರಪ್ಪ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ವಿರುದ್ಧ. 1999ರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಂಸದರಾದ್ರು. ಹಾಗೆ ವಾಜಪೇಯಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ರು ಕೇಂದ್ರದಲ್ಲಿ. ಎಸ್, 2004ರಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಸಂಸದರು. ಇನ್ನ 2009 ಏನ್ ವಿಷಯ ಗೊತ್ತಾ, 2099 2004 MP, 99ರಲ್ಲಿ ವಾಜಪೇಯಿ ಗವರ್ನಮೆಂಟ್ ಅಲ್ಲಿ ಕೇಂದ್ರ ಮಂತ್ರಿ. ಯಡಿಯೂರಪ್ಪ ಮಂತ್ರಿ ಅಂತ ಆಗಿದ್ದು DCM ಅಂತ ಆಗಿದ್ದು 2006ರಲ್ಲಿ. ಹೌದು, ಯಡಿಯೂರಪ್ಪಗಿಂತ ಮೊದಲೇ ಕೇಂದ್ರದಲ್ಲಿ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್, ಕೇಂದ್ರ ಸಚಿವ ವಾಜಪೇಯಿ ಗವರ್ನಮೆಂಟ್ ಅಲ್ಲಿ. ಎರಡನೇ ವಿಚಾರ ಏನು ಅಂದ್ರೆ ಅವ್ರದ್ದು ಮೀಸಲು ಕ್ಷೇತ್ರ ಚೇಂಜ್ ಆಗುತ್ತೆ. ಅಂದ್ರೆ ಜನರಲ್ ಇರೋದು ಮೀಸಲಾಗುತ್ತೆ. ಚಿಕ್ಕೋಡಿ ಮೀಸಲು ಕ್ಷೇತ್ರ ಇರೋದು ಅಲ್ಲಿ ರಮೇಶ್ ಜಿಗಜಿಣಗಿ ಇರ್ತಾರೆ. 2009ಕ್ಕೆ ಅವರು ಇಲ್ಲಿ ಜನರಲ್ ಇದು ಮೀಸಲಾಗುತ್ತೆ ವಿಜಯಪುರ, ಇಲ್ಲಿಗೆ ಬರ್ತಾರೆ. ಯತ್ನಾಳಾಗ MLA ಕಡೆ ಮೂವ್ ಆಗಕ್ಕೆ ಇದ್ ಮಾಡ್ತಾರೆ. ಒಂದಷ್ಟು ಪ್ರಯತ್ನಗಳು ಸೋಲು, ಈಗ ರಾಜಕಾರಣ ಮಾಡ್ತಾ ಇದಾರೆ. 2009ರಲ್ಲಿ ಇಲ್ಲಿ ಯತ್ನಾಳ್ ಅವ್ರ ಬಗ್ಗೆ ಮತ್ತೆ ಬರ್ನ. 2009ರಲ್ಲಿ ರಮೇಶ್ ಜಿಗಜಿಣಗಿ 3,08,000 ಮತ ಪಡೆದ್ರೆ, ಪ್ರಕಾಶ್ ರಾಥೋಡ್ ಕಾಂಗ್ರೆಸ್ ಇಂದ 2,66,000 ಮತ, ಗೆಲುವಿನ ನಂತರ 42,000. 2014 ನರೇಂದ್ರ ಮೋದಿ ಅಲೆ ರಮೇಶ್ ಜಿಗಜಿಣಗಿ 4,71,000 ಮತ, ಪ್ರಕಾಶ್ ರಾಥೋಡ್ ಕಾಂಗ್ರೆಸ್ ಇಂದ 4,01,000 ಮತ, ಗೆಲುವಿನ ನಂತರ 69,000. ಬಿಜೆಪಿಯಿಂದ ರಮೇಶ್ ಜಿಗಜಿಣಗಿ 6,35,000 ಮತ 2019ರಲ್ಲಿ. ಸುನೀತಾ ಚವ್ಹಾಣ್ ಅಂದ್ರೆ JDS ಬಿಟ್ಕೊಟ್ಟಿರ್ತಾರೆ ಇದನ್ನ. ದೇವಾನಂದ ಚೌಹಾಣ್ ಅಂತ JDS MLA ಇರ್ತಾರೆ ಅವತ್ತು ಅಲ್ಲಿ ನಾಗ್ಠಾಣ. ಈಗ ಅವ್ರು JDS ex-MLA. JDS ಬಿಟ್ಕೊಟ್ಕೊಂಡು ಅವ್ರ ವೈಫ್ ನಲ್ಲಿ ಕಂಟೆಸ್ಟ್ ಮಾಡಿಸ್ತಾರೆ. ಅವರು 3,77,000 ಮತ ಪಡೆದ್ರೆ, ಗೆಲುವಿನ ನಂತರ 2.5 ಲಕ್ಷ. ಇದು ಮೈತ್ರಿ JDS ಸಿಂಬಲ್ ಆದ ಕಾರಣ ಇದು ಬಿಜೆಪಿಗೆ ಹೆಚ್ಚು ಮತಗಳಲ್ಲಿ ಗೈನ್ ಆಯ್ತು. ಇಲ್ಲೂ ಕೂಡ ಹಿಂದುತ್ವ ಇದೆ, ಇಲ್ಲೂ ಕೂಡ ಮೋದಿ ಫ್ಯಾಕ್ಟರ್ ವಿಜಯಪುರ ಕೆಲಸ ಮಾಡುತ್ತೆ. ಇಲ್ಲಿ ಯತ್ನಾಳ್ ಬಂದ್ಬಿಟ್ಟೆ ನನಗೆ ಇವ್ರು ಯಡಿಯೂರಪ್ಪ ಸರಿ ಇಲ್ಲ, ಅವ್ರ ಮಗ ರಾಜ್ಯಾಧ್ಯಕ್ಷ, ಓಟ ಬಿಜೆಪಿಗೆ ಹಾಕ್ಬೇಡಿ ಕಾಂಗ್ರೆಸ್ಗೆ ಹಾಕಿದ್ರೆ ಅವನು ಕ್ಯಾರಿ ಅನ್ನಲ್ಲ, ಹೋಗ್ಬಿಟ್ಟು ಬಿಜೆಪಿಗೆ ಓಟ್ ಹಾಕ್ತಾರೆ. ಯಾರು ಅಲ್ಲಿ ಹಿಂದೂ ಮತ್ತೆ ಮುಸಲ್ಮಾನ ಅನ್ನೋ ವಿಜಯಪುರ ಕ್ಷೇತ್ರದ ವಾತಾವರಣ. ಈ ಲಾಜಿಕ್ ಇದೆ. ಅಲ್ಲೇ ಈ ಬಾರಿ ಏನಾಗಿದೆ, AS ಪಾಟೀಲ್ ನಡಹಳ್ಳಿಗೆ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟವ್ರೆ. ಇವೆಲ್ಲ ಇದೆ. ಈ ವಿಜಯಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 1 ಕ್ಷೇತ್ರದಲ್ಲಿ ಶಾಸಕರು, ಕಾಂಗ್ರೆಸ್ 6ರಲ್ಲಿ, JDS 1 ಕ್ಷೇತ್ರದಲ್ಲಿ. ಮುದ್ದೆಬಿಹಾಳದಲ್ಲಿ CS ನಾಡಗೌಡ ಅವರು ಕಾಂಗ್ರೆಸ್ನಿಂದ ಶಾಸಕರು. ಎರಡನೇದು ದೇವರಹಿಪ್ಪರಗೆಯಲ್ಲಿ ರಾಜಗೌಡರು ಪಾಟೀಲ್ ಅವರು JDSನಿಂದ, ಬಸವನ ಬಾಗೇವಾಡಿಯಲ್ಲಿ ಶಿವಾನಂದ ಪಾಟೀಲ್ ಕಾಂಗ್ರೆಸ್ನಿಂದ, ಬಬಲೇಶ್ವರದಲ್ಲಿ ಸಚಿವರಾಗಿರುವಂತಹ MP ಪಾಟೀಲ್ ಅವರು ಕಾಂಗ್ರೆಸ್ನಿಂದ, ಹಾಗೆ ವಿಜಯಪುರ ನಗರದಲ್ಲಿ ಯತ್ನಾಳ್ ಅವರು ಬಿಜೆಪಿ ಶಾಸಕರು, ನಾಗಠಾಣದಲ್ಲಿ ವಿಠಲ್ ಕಡಕದೊಂಡಿಬ ಕಾಂಗ್ರೆಸ್ನಿಂದ, ಇಂಡಿಯಲ್ಲಿ ಯಶವಂತರಾಯಗೌಡ ಪಾಟೀಲ್ ಕಾಂಗ್ರೆಸ್ನಿಂದ, ಹಾಗೆ ಸಿಂದಗಿಯಲ್ಲಿ ಅಶೋಕ್ ಮನಗುಳಿ ಕಾಂಗ್ರೆಸ್ನ ಶಾಸಕರು. ಆಸ್ಪಿರೆಂಟ್ ಅಂದಾಗ ಬಿಜೆಪಿಯಿಂದ ರಮೇಶ್ ಜಿಗಜಿಣಗಿ ಹೆಸರಿದೆ. ನಾನ್ ನಿಲ್ತೀನಿ ನಿಲ್ಲಲ್ಲ ಇವೆಲ್ಲ ಪಾರ್ಟಿ ಕೊಡುತ್ತೆ ಕೊಡಲ್ಲ ಇದೆ. ಆದ್ರೂ ಸಹ ನಾಗ್ಠಾಣ ಆಸ್ಪಿರೆಂಟ್ ಆದಂತ ಮಹೇಂದ್ರ ಕುಮಾರ್ ನಾಯ್ಕ್, ಬಾಬು ರಾಜೇಂದ್ರ ನಾಯ್ಕ್ ಮತ್ತೊಬ್ರು, ಅಂಡ್ ನಾಗ್ಠಾಣ ex-MLA ದೇವಾನಂದ ಚೌಹಾಣ್ JDS ಮಾಜಿ ಶಾಸಕ, ಅವರು ಈ JDS ರೆಡಿ ಇದಾರೆ. ಈಗ ಏನಂದ್ರೆ ಸಿಂಬಲ್ JDS ನವರಾದ್ರೂ ಟಿಕೆಟ್ ಅವ್ರ ವ್ಯಕ್ತಿ ಓಕೆ ಅಂದ್ರೆ ಅವ್ರಿಗೆ ಬಿಜೆಪಿ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಸರ್. ಸೊ ಇದೇನು ಮೈತ್ರಿ ಬಿಟ್ಕೊಡಲ್ಲ. JDS ಅವ್ರು ಕೇಳ್ತಿರದೆ ಮಂಡ್ಯ, ಹಾಸನ, ಕೋಲಾರ, ತುಮಕೂರು ಹಿಂಗ್ ಕೇಳ್ತಾವ್ರ ಅಷ್ಟೇ. ಅಲ್ಲ ಅಂದ್ರೆ ಅದು ಕೊಡೋದು ಅಷ್ಟೇ ಸಾಧ್ಯ ಆಗುತ್ತೆ, ಜಾಸ್ತಿ ಏನ್ ಕೊಡಲ್ಲ. ಹಿಂಗಿದೆ. ಇನ್ ಕಾಂಗ್ರೆಸ್ ಇಂದ ಬಂದಾಗ ನಾಗ್ಠಾಣ ex-MLA ರಾಜು ಅಲ್ಗೂರ್, ಕಾಂತಾ ನಾಯಕ್ ರೆಡಿ ಅಂಡ್ ಅರ್ಜುನ್ ರಾಥೋಡ್ ಮೂವರಿದೆ. ರಾಜು ಅಲ್ಗೂರ್ ಹಾಗೆ ಅರ್ಜುನ್ ರಾಥೋಡ್ ಅಲ್ಲಿ ಯಾರಿಗಾರ ಒಬ್ರು ಟಿಕೆಟ್ ಆಗ್ಬೋದು ಅಂತ ಕಾಂಗ್ರೆಸ್ ಅಲ್ಲಿ ಚರ್ಚೆ. ಅಂಡ್ ಬಿಜೆಪಿ ಏನ್ ಬೇಕಾದ್ರೂ ಆಗ್ಬೋದು, ವೇಟ್ ಅಂಡ್ ವಾಚ್ ಲೆಕ್ಕಾಚಾರ. ರಮೇಶ್ ಜಿಗಜಿಣಗಿಯ ಬದಲಾವಣೆ ಸಾಧ್ಯತೆಗಳು ಇದೆ. ನರೇಂದ್ರ ಮೋದಿ 3ನೇ ಚುನಾವಣೆ ಇದು, ಪ್ರಧಾನಿ. ಇದಕ್ಕೆ ನೆಕ್ಸ್ಟ್ ಚುನಾವಣೆಗೆ ಹೊಸ ಫೇಸ್ ಮಾಡೋದು, ಅಟ್ಲೀಸ್ಟ್ ಈಗಲೇ ಹೊಸ ಫೇಸ್ ಹಾಕರ್ ಅವ್ರಿಗೇನೋ ಶಕ್ತಿ ಇರುತ್ತೆ. ಏನ್ ಯಾವಾಗ್ಲೂ ನರೇಂದ್ರ ಮೋದಿ ನೋಡ್ ಓಟ್ ಹಾಕಿ, ನರೇಂದ್ರ ಮೋದಿ ನೋಡ್ ಓಟ್ ಹಾಕಿ ಇವ್ರೇನ್ ಮಾಡ್ತಾರೆ MP-ಗಳಲ್ಲಿ. ಆತರ ಚರ್ಚೆ ಇರೋ ಕಾರಣ ಒಂದಷ್ಟು ಚೇಂಜಸ್ ಆಗಬಹುದು. ಆಮೇಲೆ ಇಲ್ಲಿ ಬಹಳ ಇದಿರೋದು ಅಂದ್ರೆ ನೀವು ಬಿಜೆಪಿ ಒಂದೇ MLA, ಕಾಂಗ್ರೆಸ್ 6 MLA, JDS ಒಂದು ಮೈತ್ರಿದ MLA ಇದೆ. ಬಟ್ ಒಂದೇನು ಅಂದ್ರೆ 2013 ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವತ್ತು ಕಾಂಗ್ರೆಸ್ ಅಂತ ಬಂದಾಗ ಪಡೆದಂತ ಮತಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಒಂದು ನಿಮಿಷ, ಯಾವಾಗ 2013 ಅಸೆಂಬ್ಲಿ ಚುನಾವಣೆಯನ್ನು ನಾವು ಕನ್ಸಿಡರ್ ಮಾಡೋದಾದ್ರೆ 3,69,000 ಕಾಂಗ್ರೆಸ್ಗೆ ಓಟು,
1,74,000 ಬಿಜೆಪಿ ಓಟು. JDS 2,40,000 ಮತ ಪಡಿತದ ಅವತ್ತು. JDS ಈ ಜಿಲ್ಲೆಯಲ್ಲಿ ಸ್ಟ್ರಾಂಗ್ ಆಗಿದೆ. ಹೌದು, JDS ಈ ಜಿಲ್ಲೆಯಲ್ಲಿ ಸ್ಟ್ರಾಂಗ್ ಆಗಿದೆ. ಮೈತ್ರಿಗೆ ಪ್ಲಸ್ ಬಿಜೆಪಿಗಿಂತ ಹೆಚ್ಚು ಮತಗಳನ್ನ ಪಡೆದಿತ್ತು. ಯಾವಾಗ? 2013 ಚುನಾವಣೆಯಲ್ಲಿ. ಸೊ ಹಾಗಾಗಿ ಇದು JDS ನಲ್ಲಿ ಅಲ್ಲಗೆಳೆಯಂಗಿಲ್ಲ. 14 ಲೋಕಸಭೆ ಬಂದಾಗ ಏನಾಗುತ್ತೆ, ಆ ಕಾರಣಕ್ಕೇನೆ ಇಲ್ಲಿ ಬಿಜೆಪಿ ಪಡೆಯುವಂತ ಮತ 4,71,000, ಕಾಂಗ್ರೆಸ್ 4 ಲಕ್ಷ ಮತ, JDS 57,000 ಮತ. ನೋಡಿ, ಲೋಕಸಭೆ ಬಂದಾಗ ಬಿದ್ದೋಗುತ್ತದು. ಮತ್ತೆ 18 ವಿಧಾನಸಭೆ ಚುನಾವಣೆಯಲ್ಲಿ ಬಂದಾಗ 2018 4,47,000 ಕಾಂಗ್ರೆಸ್ಗೆ, 4,43,000 ಬಿಜೆಪಿಗೆ, 2,83,000 JDS ಆಗಿತ್ತು. 2023 ಬಂದು ನೋಡಿದಾಗ 5,99,000 ಕಾಂಗ್ರೆಸ್ಗೆ, 5 ಲಕ್ಷ ಬಿಜೆಪಿಗೆ, 2,06,000 JDS ಮತ ಕೂಡ 2 ಲಕ್ಷ ಈ ಜಿಲ್ಲೆಯಲ್ಲಿ ಇದೆ. ಹೌದು, ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದೆ. ಸೊ ಹೀಗಾಗಿ ಇಲ್ಲಿ JDS ಪಾತ್ರ ನಿರ್ಣಾಯಕ ಇದೆ. ಅವ್ರ ಮೈತ್ರಿ ಆಗಿದ್ದಾರೆ, ಬಟ್ ಕಾರ್ಯಕರ್ತರು ಮೈತ್ರಿ ಆಗ್ತಾರ, ಸಪೋರ್ಟ್ ಮಾಡ್ತಾರ, ಅವನ್ನ ನೋಡಬೇಕು. ಬಟ್ ಅದ್ ಸೆಕೆಂಡ್ರಿ. ಅವ್ರ ಆಗ್ಲಿ ಆಗದೆ ಇರ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತ್ರು, ಲೋಕಸಭೆಯಲ್ಲಿ ಮತ್ತೆ ಜನ ಅವಕಾಶ ಮಾಡ್ಕೊಡ್ತಾವ್ರ. ವಿಜಯಪುರದ ಜನ ಯತ್ನಾಳ್ಗೆ 2 ಬಾರಿ, ರಮೇಶ್ ಜಿಗಜಿಣಿಗೆ 3 ಬಾರಿ, 99ರಿಂದ ಇವತ್ತಿನವರೆಗೆ 5 ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ. ಹೌದು, 5 ಬಾರಿ ಬಿಜೆಪಿ ಗೆದ್ದಿದೆ. ಹಾಗಾಗಿ ವಿಜಯಪುರ ಕ್ಷೇತ್ರವನ್ನ ವಿಜೇಂದ್ರ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸರಿ ಇಲ್ಲ, 40,000 ಕೋಟಿ ಹಗರಣ ಮಾಡೋರು ಅಪ್ಪ ಮಕ್ಕಳು ಅಂತ ಏನೇ ಸಾವಿರ ಯತ್ನಾಳ್ ಬಡ್ಕಂಡ್ರು, ಇಲ್ಲಿ ಬಿಜೆಪಿನ ಸೋಲ್ಸೋದ್ ಕಷ್ಟ ಅನ್ನೋ ಸನ್ನಿವೇಶ. ಹಾಗೆ ಯತ್ನಾಳ್ ಕೂಡ ಬಿಜೆಪಿ ಓಟ್ ಹಾಕ್ಬೇಡಿ ಅಂತ ಹೇಳ್ತಿಲ್ಲ. ಯತ್ನಾಳ್ ಸಮರ, ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಯತ್ನಾಳ್ ವರ್ಸಸ್ ಬಿಜೆಪಿ ಅಲ್ಲ. ಹಾಗಾಗಿ ಇದು ಬಿಜೆಪಿಗೆ ಸಮಸ್ಯೆ ಇಲ್ಲ. ಆದ್ರೆ ನೆಕ್ಸ್ಟ್ MLA ಚುನಾವಣೆಯಲ್ಲಿ ಯತ್ನಾಳ್ನ ಸೋಲ್ಸಕ್ ಹೋಗ್ಬೋದೇನೋ ವಿಜಯೇಂದ್ರ. ಈಗ ಅಲ್ಲಿ ಹೇಳೋರ್ಲ, ನಾನು ಸೋಲ್ಸಕ್ ಎಲ್ಲೆಲ್ಲಿಂದ ಬಂದಿತ್ತು, ಏನೇನಾಗಿತ್ತು ಅಂತ. ಈ ನಿರಾಣಿ ವಿರುದ್ಧ ಪದೇ ಪದೇ ಕುಟುಕ್ತಿರ್ತಾರ ಅವರು. ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ಬಿಡದೇ ಇಲ್ಲ. ಅವ್ರ ದಿನ ಶುರುವಾಗದೆ ಇವ್ರು ಬೈಯೋದ್ರಿಂದ ಯತ್ನಾಳ್ಗೆ. ಸೊ ಹಿಂಗೆ ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ ಟಿಕೆಟ್ ಬದಲಾವಣೆ ಆದ್ರು, ಏನೇ ಆದ್ರು, ಆ ದೇವಾನಂದ ಚೌಹಾಣ್ JDS ನ ಮಾಜಿ ಶಾಸಕ, ಅವರೇ ಬಿಜೆಪಿ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಬಹುದೇನೋ, ಅಥವಾ ಮಹೇಂದ್ರ ಕುಮಾರ್ ನಾಯಕ್, ಬಾಬು ರಾಜೇಂದ್ರ ನಾಯಕ್, ಒಂದಷ್ಟು ಹೇಳಿದ್ವಲ್ಲ, ನರೇಂದ್ರ ಮೋದಿ ಮೇಲೆ ನಿಂತ್ಕೊಂಡು ಎಷ್ಟು ವರ್ಷ ಓಟ್ ಕೇಳ್ತೀರಿ, ಎಷ್ಟರ ಓಟ್ ಕೇಳ್ತೀರಿ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಕೇಳುತ್ತೆ. ಹಾಗಾಗಿ ಪಾರ್ಟಿನ ಎಮರ್ಜ್ ಮಾಡಬೇಕು ಅಂದ್ರೆ ಪ್ರಬಲರಿಗೆ ಯಾರಿಗೋ ಮಣೆ ಹಾಕ್ಬೇಕಾಗತ್ತೆ. ಅದೇನಾಗತ್ತೆ ಅಂತ ನೋಡ್ಬೇಕು. ಬಟ್ ಬಿಜೆಪಿ ಒಳಬೇಗುದಿ ಏನೇ ಇದ್ರು, ಯತ್ನಾಳ್ ಟೀಮ್, ಯಡಿಯೂರಪ್ಪ ಟೀಮ್ ಅಂತ ಏನೇ ಇದ್ರು, ವಿಜಯಪುರ ಅದು ಅವ್ರವ್ರ ಸಂಘರ್ಷ. ಓಟ್ ಹಾಕ್ಬೇಕಾದ್ರೆ ಬೈಕೊಂಡೋಗಿ ಇಬ್ರು ಒಬ್ರಿಗೆ ಓಟ್ ಹಾಕ್ಬಿಡ್ತಾರೆ. ಅಂದ್ರೆ 2 ಟೀಮ್ ಅವರು. ಇದು ಕತೆ. ವಿಜಯಪುರ ನಾವ್ ಹೇಳಿದ್ವಿ, ಜನ ಹೇಳ್ಬೇಕಲ್ಲ. ವಿಜಯಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್, ಬಿಜೆಪಿನೋ. ಈ ದೇಶದ ಪ್ರಧಾನಿ ಯಾರಾಗ್ಬೇಕು? ರಾಹುಲ್ ಗಾಂಧಿ ಅವರ, ಪ್ರಧಾನಿ ಮೋದಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ. ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮುಂದಿನ ಕ್ಷೇತ್ರ ಕಡೆ ಹೋಗೋಣ. ಎಸ್.